ಯತ್ರಾಸ್ತಿ ಭೋಗೋ ನ ಚ ತತ್ರ ಮೋಕ್ಷ, ಯತ್ರಾಸ್ತಿ ಮೋಕ್ಷೋ ನ ಚ ತತ್ರ ಭೋಗ. ಶ್ರೀ ಸುಂದರಿ ಸೇವ ತತ್ಪರಾಣಾಂ ಭೋಗಶ್ಚ ಮೋಕ್ಷಶ್ಚ ಕರಸ್ತೇವ. ಅದು ಕೈಯಲ್ಲಿ ಇದೆ ಭೋಗ ಮತ್ತು ಮೋಕ್ಷಗಳು ಎರಡು ಕೂಡ. ಹೇಗೆ ಅಂತ ಹೇಳಿದರೆ, ಭೋಗ ಹೇಗೂ ಬರ್ತದೆ, ನೀವು ಬೇಕಾದರೆ ಪ್ರಾಕ್ಟಿಕಲ್ ಆಗಿ ನೋಡ್ಬೋದು, ಆಟೋಮೆಟಿಕಲ್ ಬರ್ತದೆ. ಅರ್ಥ ಆಯ್ತಲ್ವಾ? ಎಲ್ಲ ನಿಮ್ಮನ್ನು ಇಷ್ಟಪಡ್ತಾರೆ. ಈಗ ನನ್ನ ಹತ್ರ ಇಷ್ಟಪಡ್ಲಿಕ್ಕೆ ಏನಿದೆ? ಕೂದಲಿಲ್ಲ, ಇಷ್ಟು ದೊಡ್ಡ ಹೊಟ್ಟೆ ಇಟ್ಕೊಳ್ತೀರ, ಜನರಿಗೆ ಉಂಟಲ್ವಾ, ಇಷ್ಟಪಡ್ತಾರೆ ಆಟೋಮೆಟಿಕಲಿ. ನಿಮಗೆ ಗೊತ್ತಾಗೋದಿಲ್ಲ ಅದು. ಇದನ್ನೇ ಹೇಳಿದ್ದು ದಾಸರು, ನಿನ್ನ ಒಲುಮೆಯಿಂದ ನಿಖಿಲ ಜನರು ಬಂದು ಮನ್ನಿಸುವರೋ ಮಹಾರಾಯ, ಎನ್ನ ಪುಣ್ಯಗಳಿಂದ ಈ ಪರಿಯುಂಟೆ ನಿನ್ನದೇ ಸಕಲ ಸಂಪತ್ತು. ಯಾಕೆ ಅಂತ ಹೇಳಿದರೆ, ಅವರು ಪ್ರಯತ್ನ ಮಾಡಿದ್ದಾರೆ ಲೈಫಲ್ಲಿ. ಅವ್ರು ಹೇಳ್ತಾರೆ, ನನಗೆ ಅದು ಪದ್ಯ ಪೂರ್ತಿ ಬರ್ತಾ ಇಲ್ಲ, ಬಟ್ ಅವರ ಇಂಟೆನ್ಷನ್ ಹಾಗೆ. ಏನಂತ ಹೇಳಿದರೆ, ಸಂಜೆಯವರೆಗೂ ಇದ್ದು ಸಣ್ಣ ಸೌಟಿನ ತುಂಬ ಗಂಜಿ ಕಾಣದೆ ಬಳಲಿದ್ದೇನು. ನಾನೆಲ್ಲೋ ಇದ್ದದ್ದಾಗ, ನಿನ್ನ ಸಾಧನೆ ಮಾಡೋ ಮೊದಲು ನನ್ನಿಂದ ಅದು ಆಗೋದಾದರೆ ಆಗ ಸಿಗಬೇಕಿತ್ತಲ್ವಾ. ಸಂಜೆವರೆಗೂ ಇದ್ದು ಒಂದು ಸೌಟು ಅನ್ನ ಸಿಗಲಿಲ್ಲ ಅಂತೆ ಅವರಿಗೆ. ಅವ್ರು ಹೇಳ್ತಾರೆ, ಒಂದು ಸಂಡಿ ಈಗ ನೋಡಿದರೆ ಪಂಚಭಕ್ಷ ಪರಮಾನ್ನ ಭೋಜನಗಳು ಎಲ್ಲಿಂದ ಬಂತು? ಅವರಿವರ ಸಿಕ್ಕಿದವರ ಕಾಲೆಲ್ಲ ಹಿಡಿದು ಒಂದು ಆನೆ ನನಗೆ ಸಿಗಲಿಲ್ಲ, ಆನೆ ಅಂತ ಹೇಳಿದರೆ ₹1. ಈಗ ಹಣ ಎಲ್ಲ ಕಡೆಯಿಂದ ಬರ್ತುಂಟು. ಎಲ್ಲಿಂದ ಬರ್ತುಂಟು? ನಿನ್ನ ಒಲುಮೆಯಿಂದ. ಅರ್ಥ ಆಯ್ತಲ್ವ? ಸೊ ಆ ಬಾಂಡಿಂಗಲ್ಲಿ ನೀವು ಮಾಡಿದರೆ, ನಿಮ್ಮ ಒಬ್ಸರ್ವೇಷನನ್ನು ಆ ತಾಯಿಯ ಮೇಲೆ, ಆಕೆಯ ರೂಪದ ಮೇಲೆ ತಗೊಂಡ್ರೆ, ಅದಕ್ಕೆ ಸೌಂದರ್ಯ ಲಹರಿ ಅಂತ ಹೇಳೋದು. ಅಲ್ಲಿಂದ ಸೌಂದರ್ಯದ ವೇವ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆನಂದ ಲಹರಿ, ಅಲ್ಲಿಂದ ಆನಂದದಲ್ಲಿ ವೇವ್ಸ್ ಬರಲಿಕ್ಕೆ. ಸೊ ಆಟೋಮೆಟಿಕಲಿ ನಿಮಗೆ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆಗ ನಿಮಗೆ ಖುಷಿ ಖುಷಿಯಾಗಿರ್ತೀರಿ, ತಲೆಯಲ್ಲಿ ಏನೂ ಇರೋದಿಲ್ಲ, ಟೆನ್ಷನ್. ಈಗ ಕೃಷ್ಣ ಹೇಳ್ತಾನೆ, ಅರ್ಜುನ ಹೇಳ್ತಾನೆ, ಒಂದು ವೇಳೆ ನಾನು ಇದನ್ನೆಲ್ಲ ಬಿಟ್ಟು ಸಾಧನೆ ಮಾಡಲಿಕ್ಕೆ ಹೋಗಿ ಅರ್ಧ ಸಾಧನೆ ಮಾಡುವಾಗ ನಾನು ಸತ್ತರೆ ನನಗೆ ಅದೂ ಇಲ್ಲ ಇದು ಇಲ್ಲ ಆಯ್ತಲ್ವಾ? ಆಗ ಕೃಷ್ಣ ಹೇಳ್ತಾನೆ, ನನ್ನ ಸಾಧನೆ ಯಾವತ್ತೂ ಕೂಡ ವೇಸ್ಟ್ ಆಗುವುದಿಲ್ಲ. ನೀನು ಶ್ರೀಮಂತರ ಮನೆಯಲ್ಲಿ ಹುಟ್ಟಿ ಅಥವಾ ಶ್ರೀಮಂತರು ಯೋಗಿಗಳು ಆಗಿರುವವರ ಮನೆಯಲ್ಲಿ ಹುಟ್ಟಿ, ಇಂಥ ಜನ್ಮ ಲೋಕದಲ್ಲಿ ದುಸ್ತರ ಅಂತ. ಯಾಕೆ ಅಂತ ಹೇಳಿದರೆ, ನಿಮಗೆ ಟೆನ್ಷನ್ ಇಲ್ಲ, ಲೈಫಲ್ಲಿ ಸೆಟ್ಲ್ ಆಗೋ ಟೆನ್ಷನ್ ಇಲ್ಲ, ಹಣ ಎಲ್ಲ ಇದೆ, ಯೋಗಿಗಳ ಮನೆಯಲ್ಲಿ ಇರ್ತಾರೆ ಗೊತ್ತಿದ್ದವರು. ಸೊ ಅದು ಕೂಡ ನಿಮಗೆ ಚಿಕ್ಕಂದಿನ ಸಿಗ್ತದೆ. ಆಗ ನೀವು ಅಧ್ಯಾತ್ಮವೇ ಪ್ರಧಾನ ಆದ ಕಾರಣ ಅದರಲ್ಲಿ ಹೋಗ್ಬೋದು ಅಂತ ಹೇಳಿದರೆ, ಕೆಲವರೆಲ್ಲ ನಾನು ತುಂಬ ಕಷ್ಟದವರಿಗೆಲ್ಲ ಇದು ಇರುವುದು ಪಾಶಿಗಳಿಗೆ, ಅವರೊಟ್ಟಿಗೆ ಕನೆಕ್ಷನ್ ಇರುವವರಿಗೆ. ಒಂದು ಚಿಕ್ಕ ನೋಡಿ, ಮನುಷ್ಯರದೆಲ್ಲ ಬಾಂಡಿಂಗ್ ಹೇಗೆ. ಈಗ ನಿಮಗೆ ಕೂಡ ಕೆಲವರು ಹೇಳ್ತಾರೆ, ಬಕೆಟ್ ಇಡ್ತಾನೆ, ಬಕೆಟ್. ನಾನು ಕಮೆಂಟ್ ಎಲ್ಲ ಓದಿದ್ದೆ, ಅವರ ಮನೆಗೆ ಒಂದು ಕಾರ್ಪೊರೇಟರ್ ಬಂದರೆ ಒಂದು 10 ದಿನ ಸ್ಟೇಟಸ್ ಆಗ್ತಾನೆ. ನಿಮ್ಮ ಹತ್ರ ಮುಖ್ಯಮಂತ್ರಿಗಳು ಅವರು ಇವರೆಲ್ಲ ಕೈ ಹಾಕ್ತಾರೆ, ನೀವು ಬಕೆಟ್ ಇಡುವುದು. ಅರ್ಥ ಆಯ್ತಲ್ವಾ? ಅಂತ ಹೇಳಿದರೆ ಅವ ಕೂಡ ಹಣಕ್ಕೆ ಬೇಕಾಗಿ ಮಾಡ್ತಾನೆ. ಅವನಿಗೆ ಅಷ್ಟು ಇದೆ. ಒಂದು ಈ ಹೀರೋಯಿನ್ಗಳೆಲ್ಲ ಏನೇನು ಕಮೆಂಟ್ ಆಗ್ತಾರೆ, ಅದೇ ಹೀರೋಯಿನ್ ಸಿಕ್ಕಿದ್ರೆ ಸೆಲ್ಫಿಗೆ ಹೋಗ್ತಾನೆ ಅಂತ ಹೇಳಿದ್ರೆ ಎಲ್ಲರಿಗೆ ಬೇಕಾದೇ ರಿಜೆಕ್ಟ್ ಮಾಡೋದು. ಅದಕ್ಕೆ ನಮ್ಮಲ್ಲಿ ಅದೇ ಇಲ್ಲ. ಕಾಮದೇವ ಮಹಾಲಕ್ಷ್ಮಿ ಹಣಕ್ಕೆ ಮೆಟಫರ್ ಹೇಗೆಲ್ಲ ಕೊಟ್ಟಿದ್ದಾರೆ ನೋಡಿ. ಕಾಮ ರಾಕ್ಷಸ ಅಂತ ಹೇಳಿಲ್ಲ. ದೇಹದಲ್ಲಿ ಇದ್ದರೆ ಅದು ಇರಬೇಕು, ತಲೆಗೆ ಹೋಗಬಾರ್ದು. ನಮ್ಮ ದೇಹದಲ್ಲಿಲ್ಲ, ಎಲ್ಲರ ತಲೆಯಲ್ಲಿ 24 ಗಂಟೆ ಅದೇ ಯೋಚನೆ ಮಾಡೋದು. ನನ್ನ ಹತ್ರ ನಾನು ಮಾತಾಡಿದೆ ಕೇಳಿದ್ರು, ನಾವು ಈ ಮೈಂಡ್ ಇದ್ದೆಲ್ಲ ಇದು ಮಾಡುವಾಗ ನೀವು ದೊಡ್ಡ ಅಂತ ಹೇಳುವವರೆಲ್ಲ ಗುರುಗಳು ನನ್ನ ಹತ್ರ ಕೇಳಿದ್ದಾರೆ. ನಾನು ಕೇಳಿದನ್ನೇ ಹೇಳೋದು. ಬೇಕಾದ್ರೆ ನನ್ನ ಮೆಸೇಜ್ ಕೂಡ ಇದೆ, ಅವರು ಹಾಕಿದ್ದು. ಅದನ್ನು ಹೇಗೆ ಕಂಟ್ರೋಲ್ ಮಾಡೋದು? ನೀವೆಲ್ಲ ತಿಳ್ಕೊಳ್ತೀವಿ ಅವರೆಲ್ಲ ಬಿಟ್ಟವರು. ಎಲ್ಲ ಬಿಡುವವರಲ್ಲ, ಬಿಡುವ ವಿಷಯವಿಲ್ಲ. ಏನು ಬಿಡುವುದು? ಈಗ ನೀವು ಊಟ ಮಾಡಿದರೆ ಏನು ಸಮಸ್ಯೆ? ದೇವರು ನಿಮಗೆ ಊಟ ಮಾಡಬೇಡಿ ಅಂತ ಹೇಳ್ತಾರಾ? ಪರೇಶ ಅನ್ನೋ ಸಮಾಚಾರ ಇತ್ತು. ಮತ್ತೊಬ್ಬನಿಗೆ ತೊಂದರೆ ಆಗಬಾರ್ದು ನಿಮ್ಮಿಂದಾಗಿ. ಸೊ ಹೀಗೆ ಬದುಕಲಿಕ್ಕೆ ಇರುವುದು ಅಷ್ಟೇ. ಬಟ್ ಹಾಗೆ ಹೇಳಿದ ಕೊಳ್ಳೆ ಮೈಂಡು ಅದು ತಪ್ಪು, ಅದು ಮಾಡಬಾರ್ದು, ಇದು ಹಾಗೆಲ್ಲ. ನೀವು ಈ ರೀತಿ ಇದ್ದರೆ ನಿಮಗೆ ಮೈಂಡಲ್ಲಿ ಏನು ಇರೋದಿಲ್ಲ. ನಿಮ್ಮಲ್ಲಿ ಹಣ ಸಂಪತ್ತು ಬರ್ತಾ ಇರ್ತದೆ, ನಿಮ್ಮಲ್ಲಿ ಆಕರ್ಷಣೆ ಇರ್ತದೆ, ನೀವು ಆ ಖುಷಿಯಲ್ಲಿ ಇರ್ತೀರಿ. ಅಥವಾ ನಿಮಗೆ ಏನು ಅನ್ರಿಸಾಲ್ವ್ಡ್ ಇಶ್ಯೂಸ್ ಇರುವುದಿಲ್ಲ ಇಲ್ಲಿ, ಹೌದಲ್ವಾ? ಮೈಂಡಲ್ಲಿ ಯಾವಾಗ ನಡೆಯುವ ನಿಜ ಹಾಗಾದರೆ ಎಲ್ಲರಾಗ್ಬೋದು. ಮಾಮೂಲಿ ಮನುಷ್ಯನಿಗೂ ಸಾಧಕನಿಗೂ ಏನು ವ್ಯತ್ಯಾಸ ಅಂತ ಹೇಳಿದೆ? ಸಾಧಕ 8 ಗಂಟೆ ಜಪ ಮಾಡ್ತಾನೆ, ಅವ ಮೈಂಡಲ್ಲಿ ಕಂಟ್ರೋಲಲ್ಲಿ ಇರ್ತಾನೆ, ಖುಷಿಯಲ್ಲಿ ಇರ್ತಾನೆ. ಅವ ನಿಮಗೆ ಸೀರಿಯಲ್ ನೋಡ್ತಾ ಇರೋದಿಲ್ಲ, ಅವ ಏನಾದರೂ ಉಪನಿಷತ್ ಅಧ್ಯಯನ ಮಾಡ್ತಾ ಇರ್ತಾನೆ. ಇದೇ ವ್ಯತ್ಯಾಸ. ನೀವು ಅದನ್ನೆಲ್ಲ ಬಿಟ್ಟು ಅವ ಲಂಗೋಟಿ ಕಟ್ಟಬೇಕು, ಹೌದಲ್ವಾ? ಈ ಕಾನ್ಸೆಪ್ಟ್ ಇಲ್ಲ ನಮ್ಮದ್ರಲ್ಲಿ. ಅದಕ್ಕೆ ನೀವು ಅಲ್ಲಿ ಕಾನ್ಸಂಟ್ರೇಷನ್ ಮಾಡಿದಾಗ ಮರಣದ ನಂತರ ಕೂಡ ನಿಮ್ಮ ಪ್ರಜ್ಞೆ ಅಲ್ಲಿ ನಿಲ್ತದೆ. ಇದು ಭೋಗ ಮತ್ತು ಮೋಕ್ಷ ಕೊಡುವುದು ಹೇಗೆ ಅಂತ. ಅದೇ ಬೇರೆದ್ರಲ್ಲೆಲ್ಲ ಅದನ್ನು ರಿಜೆಕ್ಟ್ ಮಾಡ್ತಾ ಬಂದರು. ಶಕ್ತಿ ಪರಂಪರೆಯಲ್ಲಿ ಇದನ್ನು ಸೇರಿಸಿದರು. ನನಗೆ ಒಂದು ಇದು ಹೇಳಿ, ಅಂದರೆ ಇದು ನನಗೆ ಭಾಳ ಇದಾಯಿತು. ಅಂದರೆ ಅದು ಸ್ವಲ್ಪ ಫಸ್ಟ್ ಟೈಮ್ ನೋಡೋಕ್ಕೆ ತಲೆ ಮೇಲೆ ಹೋಗ್ತಾ ಇದೆ. ಅಂದರೆ ಸಬ್ಜೆಕ್ಟ್ ನಾನು ಹೇಳಿದ್ದು
ಅಂದರೆ ಈಗ ನನಗೆ ಎಕ್ದಮ್ ನನ್ನ ಕಾನ್ಸಂಟ್ರೇಷನ್ ಇರೋದು ಫಸ್ಟ್ ನೋಡಿದವನಿಗೆ ಅವನು ಯಾವ ಥರ ಅರ್ಥ ಆಗ್ತದೆ ಅಂತೇಳಿ, ರೀಚ್ ಆದವ ರೀಚ್ ಆಗ್ತಾನೆ ಇದಕ್ಕೆ, ಆ ಥರ ಇರುವಂಥದ್ದು. ನಿಜವಾಗ್ಲೂ ಅದು ಒಂದು 10 ಗಂಟೆ ಮಾತಾಡುವಂಥ ಸಬ್ಜೆಕ್ಟ್ ಅದು ಹಾಗೆ ಅಲ್ಲ. ಅಂದರೆ ಇದೆಲ್ಲ ಕತೆ ಅಲ್ಲ, ನಾವು ಇದನ್ನು ಪ್ರಾಕ್ಟಿಕಲ್ ಆಗಿ ಮಾಡಿ ತೋರಿಸ್ತೇವೆ. ಯಾಕೆಂತ ಹೇಳಿದರೆ ಮೈಂಡ್ ಇರುವುದೇ ಹಾಗೆ. ಅದು ನೋಡಿ, ದೊಡ್ಡ ದೊಡ್ಡ ಗುರುಗಳಂತ ಏನೆಲ್ಲ ತಿಳ್ಕೊಂಡಿದ್ದೇವೆ ನಾವು, ಅವ್ರು ಯಾಕೆ ಅಲ್ಲಿ ಸ್ಟಕ್ ಆಗ್ತಾರೆ ಅಂತ ಹೇಳಿದ್ರೆ ಅವರಿಗೆ ಮೈಂಡ್ ಬಗ್ಗೆ ಗೊತ್ತಿಲ್ಲ, ಅವರಿಗೆ ಅನುಭವ ಆಗಿದೆ. ಅವರು ಸುಳ್ಳು ಹೇಳ್ತಾ ಇಲ್ಲ, ಅವರಿಗೆ ಅನುಭವ ಆಗಿದೆ, ಅವ್ರು ನೋಡಿದ್ದಾರೆ, ಅವರನ್ನೇ ಅದನ್ನೇ ಹೇಳ್ತಾ ಇದ್ದಾರೆ. ಅದು ಚಿಕ್ಕ ವಿಷಯ ಅಂತ ನಾನು ಹೇಳುದು. ನೋಡುದನ್ನು ನಿಮ್ಗೆ ಇಲ್ಲಿ ಲೈಟ್ ಎಲ್ಲ ಆಗಿರುವಾಗ ವಾಲಲ್ಲಿ ಬೆಕ್ಕನ್ನು ತೋರಿಸ್ತೇನೆ ನಾನು ಅಂತ ಹೇಳಿದ್ರೆ, ನೀವು ಕತ್ತಲೆ ಮಾಡಿ ಸ್ಮಶಾನದಲ್ಲಿ ಕೂತು ಕಾಳಿಯನ್ನು ಮಾಡುವ ಕಾಳಿ ಕಾಣುವುದು ದೊಡ್ಡ ವಿಷಯವಾ? ಮೈಂಡ್ ಪ್ರೊಜೆಕ್ಟ್ ಮಾಡ್ತದೆ ಅಷ್ಟು ಕ್ಲಿಯರ್ ಆಗಿ. ಹಾಗಾದ್ರೆ ದೇವರು ಪ್ರತ್ಯಕ್ಷ ಆಗಿ ನಿಮಗೆಲ್ಲ ಕೊಡಾಗ ನಿಮಗೆ ಪವರ್ ಹೇಗೆ ಬರುದು ಅಂತೇಳಿ? ಪವರ್ ಎಲ್ಲ ನಿಮ್ಮ ಹತ್ರವೇ ಇದೆ. ಮೈಂಡ್ ಯಾವಾಗ ಒಪ್ಪಿಕೊಂಡಿತ್ತಲ್ಲ ಅವ್ರಿಗೆ ಗೊತ್ತೇ, ಅದು ಭಕ್ತಿ ಮಾರ್ಗ. ತಂತ್ರ ಅದಲ್ಲ. ತಂತ್ರ ಅಂತ ಹೇಳಿದ್ರೆ ಟೆಕ್ನಿಕ್. ಅಲ್ಲಿ ನೀವು ಹಾಲಿನ ಎದುರು ಕೂತು ತುಪ್ಪ ತುಪ್ಪ ಅಂತ ಹೇಳಿದರೆ ಹಾಲು ಬರೋದಿಲ್ಲ. ಅದಕ್ಕೆ ಒಂದು ಪ್ರೊಸೀಜರ್ ಇದೆ. ಅದನ್ನು ನೀವು ರಾವಣ ಮಾಡಿದರೂ ಬರ್ತದೆ ತುಪ್ಪ, ರಾಮ ಮಾಡಿದರೂ ಬರ್ತದೆ. ಸೊ ತಂತ್ರದಲ್ಲಿ ಕೆಲವು ಬೀಜಾಕ್ಷರಗಳನ್ನೆಲ್ಲ ಹಾಕಿ, ಈಗ ಲಲಿತ ಸಹಸ್ರನಾಮವನ್ನೇ ಏನೇನೇನೆಲ್ಲ ಓದ್ತಾರೆ. ಯಾಕೆಂತ ಹೇಳಿದ್ರೆ ಕನ್ನಡದಲ್ಲಿ ಟೈಪ್ ಆಗಿರ್ತದೆ, ಇವರು ತಿಳ್ಕೊಂಡಿರ್ತಾರೆ ಸಂಸ್ಕೃತದಲ್ಲಿ. ಮೊದಲು ಇದ್ದದ್ದು ಏನು ಗೊತ್ತಾ, ಯಾವುದಾದ್ರೂ ವಿದ್ಯೆ ಕಲಿಸುವಾಗ ಎದುರು ಅವನಿಗೆ ಅರ್ಥ ಆಗದಿದ್ದರೆ ಗುರು ಅಂತೇಳಿದರೆ ಯಾರು ಕಲಿಸುವವ ಟೀಚರ್, ಅವನೇನು ಹೇಳುದು ಅಂತೇಳಿ, ಅದೇನು ದೊಡ್ಡ ಬ್ರಹ್ಮವಿದ್ಯೆಯಾ ಅಂತ ಹೇಳಿದರೆ, ಅರ್ಥ ಆಗದಿರ್ಲಿಕ್ಕೆ ಅದೇನು ಬ್ರಹ್ಮವಿದ್ಯೆಯಾ ಅಂತ ಹೇಳಿದರೆ, ನಿಮ್ಮ ವಿಮಾನ ಓಡಿಸುವುದು, ಪೈಲಟ್, ಕಾರ್ ಓಡಿಸುವುದು, ಅಥವಾ ನಿಮ್ಮ ಆ್ಯಂಕರಿಂಗ್ ಮಾಡೋದು, ಅಥವಾ ಏನೆಲ್ಲ ಬಿಸ್ನೆಸ್ ಮಾಡೋದು ಏನೆಲ್ಲ ಇದೆ, ಇದೆಲ್ಲ ಲೌಕಿಕ ವಿದ್ಯೆಗಳಂತ. ಇದು ಕಲಿಬೋದು ಎಲ್ಲರೂ ಅಂತ. ಬ್ರಹ್ಮವಿದ್ಯೆ ಸ್ವಲ್ಪ ತಲೆಗೆ ಹೋಗೋದು ಕಷ್ಟ ಅಂತ. ಬಟ್ ನಮಗೆ ಈಗ ಬ್ರಹ್ಮವಿದ್ಯೆ ಭಾರಿ ಸುಲಭ. ಒಂದು ಬುಕ್ ನೋಡಿ ಕೂಡ ಲಲಿತಾಸನ ಮಾಡ್ತಾರೆ. ಅದಲ್ಲ, ಅದರಲ್ಲಿ ಅಷ್ಟು ದೊಡ್ಡ ತಲೆ ಇರುವಂಥ ಋಷಿಗಳು, ಅದರಲ್ಲಿ ಸೈಂಟಿಸ್ಟ್ಗಳು ತಲೆ ಹಾಕಿದ್ದಾರೆ. ಇದು ಯಾವ ರೀತಿ ಮೈಂಡ್. ಈಗ ನಾನು ಕೂಡ ಕೆಲವೆಲ್ಲ ನಾನು ಮಾಡ್ತೇನೆ ನಿಮಗೆ ಅಂತ ಹೇಳಿದರೆ ನಿಮಗೆ ಕೂಡ ಗೊತ್ತಿರ್ಬೋದು. ನಾನು ಕ್ಲಾಸಲ್ಲೆಲ್ಲ ಅದನ್ನು ಅವರಿಗೆ ಎಂತೆಂಥ ಅನುಭವ ಎಲ್ಲ ಆಗ್ತದೆ. ಇದು ಆನ್ಲೈನ್ ಕ್ಲಾಸಲ್ಲೂ ಮಾಡಿಸ್ತೇನೆ. ಯಾಕೆಂತ ಹೇಳಿದರೆ ನನಗೆ ಅದರ ಸೀಕ್ರೆಟ್ ಗೊತ್ತಾಗಿದೆ. ನಾನು ಅದನ್ನು ಬೇರೆ ರೀತಿಯಲ್ಲಿ ನಾನು ಮಾಡಿ ಏನು ನಾವೇನು ದೊಡ್ಡ ಜನ ಅಂತಲ್ಲ, ಆದರೂ ಋಷಿಗಳು ಮಾಡಿದ ಸ್ವಲ್ಪ ಕೆಲಸ ನಾವು ಕೂಡ ಮಾಡ್ತೇವೆ. ಯಾಕೆಂತ ಹೇಳಿದರೆ ಅವರು ನಮ್ಮ ಮೈಂಡ್ ಮೇಲೆ ವರ್ಕ್ ಮಾಡಿ ಆ ಬೀಜಾಕ್ಷರಗಳನ್ನೆಲ್ಲ ಹಾಕಿದ್ದಲ್ಲಿ ಅದಕ್ಕೆ ಒಂದು ಧ್ವನಿ ಅಂತ ಕೊಟ್ಟಿದ್ದಾರೆ, ಛಂದಸ್ಸು ಅಂತ. ಅದೇ ರೀತಿ ಉಚ್ಚಾರ ಮಾಡಿದಾಗ ರಿಪಿಟೇಷನ್ ಮಾಡಿದಾಗ ಬ್ರೈನ್ನ ವೇವ್ಸ್ ಚೇಂಜ್ ಆಗ್ತದೆ. ಆಗ ನಿಮಗೆ ಅಲ್ಲಿ ಏನೆಲ್ಲ ಹೇಳಿದ್ದಾರೆ ಅದೆಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇಲ್ಲಿಂದ ವೈಬ್ರೇಷನ್ ಎನರ್ಜಿಯಿಂದ ಫಿಸಿಕಲ್ ಮ್ಯಾಟ್ರ್ ನಿಮ್ಮ ಹತ್ರ ಅಟ್ರಾಕ್ಟ್ ಆಗ್ತದೆ. ಲೈಕ್ ಮೈಂಡೆಡ್ ಪೀಪಲ್ಸ್ ನಿಮ್ಮ ಹತ್ರ ಬರಲಿಕ್ಕೆ ಸ್ಟಾರ್ಟ್ ಆಗ್ತಾರೆ. ಇದೆಲ್ಲ ಅದರ ಲಾಜಿಕ್. ನೀವು ಅದನ್ನು ಗೊತ್ತಿದೆ, ದೇವರಿಗೆ ಗೊತ್ತಿಲ್ಲ ಅಂತ ಹೇಳಿದರೆ, ಒಮ್ಮೆ ಬೆಳಗ್ಗೆ ಎದ್ದು ಅಮ್ಮ ಅಂತ ಹೇಳಿದರೆ ಸಾಕು, ಅಷ್ಟು ಸಾಕು. ಆದರೆ ನೀವು ತಪ್ಪು ಓದುವ ಅಗತ್ಯ ಏನಿದೆ? ಕಲಿಬೇಕು. ಒಂದು ಇದು ಕಾರ್ ಓಡಿಸ್ಲಿಕ್ಕೂ ಕಲಿಬೇಕು, ಇಲ್ಲದಿದ್ದರೆ ಕಾರ್ ಎಲ್ಲೆಲ್ಲಿ ಇರ್ತದೆ. ಒಂದು ಅಡಿಗೆ ಮಾಡಲಿಕ್ಕೂ ಕಲಿಬೇಕು. ಸೊ ಎಲ್ಲವನ್ನು ಕಲಿಬೇಕು. ಬ್ರಹ್ಮವಿದ್ಯೆ ಮಾತ್ರ ಕಲಿಬೇಕಂತಿಲ್ಲ. 5 ರೂಪಾಯಿ ಪುಸ್ತಕ ತಗೊಂಡು ಬಂದು ಓದುದಾ? ಸೊ ಕಲಿಬೇಕು. ಅದನ್ನು ಕರೆಕ್ಟ್ ಅದ್ರ ಮೇಲೆ ಸ್ವಲ್ಪ ವರ್ಕ್ ಮಾಡಿ ನೀವು ಕರೆಕ್ಟಾಗಿ ಮಾಡಿದರೆ ಆಟೋಮೆಟಿಕಲಿ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಯಾವುದು ಮಂತ್ರದಿಂದ ಮಾವಿನಕಾಯಿ ಉದುರುದಿಲ್ಲ ಅಂತ ಹೇಳ್ತಾರಲ್ವ, ಎಲ್ಲ ಉದುರ್ತದೆ. ಬಟ್ ನಿಮಗೆ ಅದನ್ನು ಪ್ರಯೋಗಿಸಲಿ. ಅದರ ಹೆಸರು ನೋಡಿ, ಪ್ರಯೋಗ ಅಂತ ಹೇಳಿದರೆ ಎಕ್ಸ್ಪೆರಿಮೆಂಟ್ ಮಾಡಬೇಕು, ಬೇರೆಯವರ ಮೇಲೆ ಪ್ರಯೋಗ ಮಾಡಬೇಕು. ಮಂತ್ರ, ತಂತ್ರ, ಯಂತ್ರ ಅಂತ ಹೇಳಿದರೆ ಅದೇ. ಮಂತ್ರ ಅಂತ ಹೇಳಿದರೆ ಆ ವೈಬ್ರೇಷನ್ ಕ್ರಿಯೇಟ್ ಮಾಡೋದು. ತಂತ್ರ ಅಂತ ಹೇಳಿದರೆ ಟೆಕ್ನಿಕ್. ಯಂತ್ರ ಅಂತ ಹೇಳಿದರೆ ಒಂದು ಮೆಷಿನ್. ಆ ಮೆಷಿನಿಗೆ ಆ ವೈಬ್ರೇಷನನ್ನು ಆ ಟೆಕ್ನಿಕ್ನ ಮೂಲಕ ಹಾಕೋದು. ಸೊ ಆ ಟೆಕ್ನಿಕ್ ನೀವು ತಂತ್ರ ಗ್ರಂಥಗಳನ್ನು ಮುಟ್ತೀರಾದರೆ ಅದನ್ನು ಗೊತ್ತಿದ್ದೇ ಮುಟ್ಟಬೇಕು. ಮಂತ್ರ ಮಾಡ್ತಿರೋ ಗೊತ್ತಿ ಎಷ್ಟೋ ಜನರಿಗೆ ಉಂಟಲ್ಲ, ಅದು ಏನೇನು ಉಲ್ಟಾ ಮಾಡಿ ಅವ್ರಿಗೆ ಉಲ್ಟಾ ರಿಸಲ್ಟ್ ಬರ್ತದೆ. ಈಗ ನಾವು ಇಷ್ಟು ಕ್ಲಾಸ್ ಮಾಡುವಾಗ ಇಷ್ಟು ಜನ ಎಲ್ಲ ಬಿಡಬೇಕು. ಕೆಲವರು ಹೇಳ್ತಾರೆ ನನಗೆ ಏನಾಗಲಿ, ನನಗೆ ಹೀಗೆ ಆಗ್ತದೆ, ನಾನು ಅದು ಮಾಡಿದ ಕೂಡಲೇ ನನಗೆ ಮನೆಯಲ್ಲಿ ಹುಷಾರಿಲ್ಲದಾಗ್ತದೆ, ಈ ರೀತಿಯೆಲ್ಲ ಹೇಳ್ತಾರೆ. ಯಾಕೆ ಅಂತ ಹೇಳಿದರೆ ಅವ್ರು ತಿಳ್ಕೊಂಡಿದ್ದಾರೆ ನನಗೆ ಗೊತ್ತಿದೆ ಅಂತ. ಒಂದೊಂದು ಶಬ್ದಗಳನ್ನು ಸಂಸ್ಕೃತದಲ್ಲಿ ಉಚ್ಚಾರ ಮಾಡುವಾಗ ಭಾರಿ ಅದೊಂದು ವೈಬ್ರೇಷನ್ ಇರ್ತದೆ. ಅದೇ ರೀತಿ ಮಾಡಿದರೆ ಆ ವೈಬ್ರೇಷನ್ ರಿಸಲ್ಟ್ ಬರೋದು. ಆ ಋಷಿ ಯಾವುದು ರಿಸಲ್ಟ್ ಕೊಡ್ತೇನೆ ಅಂತ ಹೇಳ್ದಾನ, ಅದನ್ನು ನೀವು ಉಲ್ಟಾ ಮಾಡಿದರೆ ರಿಸಲ್ಟ್ ಉಲ್ಟಾ ಕೂಡ ಬರ್ಬೋದು. ಆದ್ದರಿಂದ ಅದೊಂದು ಟೆಕ್ನಿಕ್, ಅದು ತಂತ್ರ ಎನ್ನುವುದು. ಇಲ್ಲ ನಿಮಗೆ ಅದೆಲ್ಲ ಬೇಡ, ಏನು ಗೊತ್ತಿಲ್ಲ, ಖಾಲಿ ಭಕ್ತಿಯಲ್ಲಿ ಇದು ಕೂಡ ಇಮೋಷನ್ ಕೂಡ ವರ್ಕ್ ಮಾಡ್ತದೆ. ಬಟ್ ಗೊತ್ತಿರಬಾರ್ದು ಏನು. ನಿಮಗೆ ಎಲ್ಲ ಗೊತ್ತಿದ್ದು ನೀವು ಭಕ್ತಿ ಮಾಡಲಿಕ್ಕೆ ಹೋದರೆ ಭಕ್ತಿ ವರ್ಕ್ ಆಗೋದಿಲ್ಲ. ನೀವು ಹೇಳಿದ್ರಲ್ಲ ಎಲ್ಲ ಕೆಲಸ ಎಲ್ಲೆಲ್ಲಿ ಆಗೋದಂತ, ಅದು ಹೇಗೆ ಆಗೋದು ಅಂತ ಹೇಳಿದರೆ ಅವನಿಗೆ ಬ್ಲೈಂಡ್, ಅವನಿಗೆ ಅಲ್ಲಿ ನಿಂತಿದೆ, ಅವನದು ನಿಂತಾಗ ಆಗ್ತದೆ. ಈಗ ನಿಮಗೆ ನಾನೇ ದೇವರಂತ ಒಪ್ಪಿಕೊಳ್ಳಿಕ್ಕೆ ಕಷ್ಟ ಆದರೆ ನೀವು ಬೇರೆ ಒಂದು ದೇವರನ್ನು ಇಟ್ಕೊಂಡು ಅವರು ಮಾಡ್ತಾರೆ ಅಂತ ಮಾಡಿದರೆ ಅಲ್ಲೇ ಆಗ್ತದೆ. ಅಥವಾ ಒಬ್ಬ ಗುರುವಿನ ಮೇಲೆ ಒಪ್ಕೊಂಡು ಅವನು ಮಾಡ್ತಾನೆ ಅಂತ ಹೇಳಿದರೆ ಅದೇ ಆಗ್ತದೆ. ಸೊ ಈ ರೀತಿ ವರ್ಕ್ ಆಗುವಂಥದ್ದು. ಬೇರೆ ಏನೆಲ್ಲ ಇಲ್ಲ. ಏನು ಧರ್ಮಗ್ರಂಥಗಳು ಅದು ಏನೆಲ್ಲ ಬರೆದಿದೆ ಎಲ್ಲ ಇರುವುದು ಅಷ್ಟೇ. ಅವರಿಗೆ ಅದ ಅನುಭವ. ಬಟ್ ಅವರಿಗೆ ಅದನ್ನು ಅರ್ಥ ಮಾಡಿಸಲಿಕ್ಕೆ ಕಷ್ಟ ಆಗಿದೆ ಜನರಿಗೆ. ಅವರು ಹೇಳಿದರು ಅದು ನಾನು ಈಗ ನಿಜವಾಗಿ ನೋಡಿದರೆ ಎಲ್ಲರ ಅನುಭವ ಒಂದೇ ಇರಬೇಕಿತ್ತಲ್ವ.
ನಿಜವಾಗಿ ಒಂದು ಕೈಲಾಸ ವೈಕುಂಠ ಇದೆ ಅಂತ ಹೇಳಿದರೆ ಎಲ್ಲರ ಅನುಭವ ಒಂದೇ ಆಗಿರಬೇಕು. ಒಬ್ಬ ಅಲ್ಲನನ್ನು ನೋಡಿದ್ದೇನೆ ಅಂತ ಹೇಳ್ತಾರೆ, ಒಬ್ಬರು ಗಾಡನ್ನು ನೋಡಿದೆ, ಒಬ್ಬರು ಶಿವನನ್ನು ನೋಡಿದೆ, ಒಬ್ಬರು ವಿಷ್ಣುವನ್ನು ನೋಡಿದೆ. ಜೈನರು ಹೇಳ್ತಾರೆ ಅಲ್ಲಿ ಎಲ್ಲ ಜಿನಾಲಯಗಳೆಲ್ಲ ಇದೆ ದೊಡ್ಡ ದೊಡ್ಡ. ಅದು ಬೇರೆ ಬೇರೆ ಬಂದದ್ದು ಹೇಗೆ? ಬಂದದ್ದು ಇಲ್ಲಿ. ನಿಜವಾಗಿ ಸತ್ಯ ಒಂದು ಇರ್ತಿದ್ರೆ ಎಲ್ಲರೂ ಒಂದೇ ನೋಡಬೇಕಿತ್ತಲ್ವಾ? ಈಗ ನಿಯರ್ ಡೆತ್ ಎಕ್ಸ್ಪೀರಿಯನ್ಸ್ ಎಲ್ಲ ಇದೆ. ಕೆಲವರು ನಮ್ಮ ಭಾರತದವರು ನಿಯರ್ ಡೆತ್ ಎಕ್ಸ್ಪೀರಿಯನ್ಸ್ ಹೇಳ್ತಾರೆ. ಅವರನ್ನೆಲ್ಲ ಕೆಲವು ದೊಡ್ಡ ಚಾನೆಲ್ಗಳೆಲ್ಲ ಇಂಟರ್ವ್ಯೂ ಮಾಡ್ತಾರೆ. ಅವರು ಹೇಳುವಾಗ ನನಗೆ ನೆಗಲಿಗೆ ಬರ್ತದೆ ಅಂತ ಹೇಳಿದರೆ ಅವ್ರೇನು ಹೇಳ್ತಾರೆ, ನನಗೆ ಅಂತ ಅನುಭವ, ನಾನು ಅಲ್ಲಿ ಹೋಗಿದ್ದೆ, ಅಲ್ಲಿ ಸಂಬಳ ಅಂತ ಇತ್ತು, ಅದಿತ್ತು ಇದಿತ್ತು. ಅದೇ ಒಬ್ಬ ಫಾರಿನರ್ ನೋಡಿದರೆ ಎಲ್ಲಿ ಅವರು ಯಾರು ಏಂಜಲ್ಸ್ ಎಲ್ಲ ಬರ್ತಾರೆ, ಕರ್ಕೊಂಡು ಹೋಗ್ತಾ ಇದ್ದಾರೆ, ಅಲ್ಲಿ ಗಾಡ್ ಕೂತಿದ್ರು, ಜೀಸಸ್ ಸೈಡಲ್ಲಿ ನಿಂತಿದ್ರು ಅಂತೇಳಿದರೆ ನಿಮ್ಮ ಮೈಂಡಲ್ಲಿ ಏನು ಫ್ರೀಡ್ ಇದೆ ಅದೇ ಪ್ರೊಜೆಕ್ಟ್ ಆಗೋದು. ನಿಜವಾಗಿ ಸತ್ಯ ಅಂತ ಅಲ್ಲಿ ಶಿವನ ಹತ್ರ ಹೋಗ್ಲಿಕ್ಕೆ ಇದ್ದರೆ ಅಲ್ಲಿ ಅಮೆರಿಕದಲ್ಲಿ ಕೂತವನಿಗೂ ಶಿವನ ಹತ್ರ ಹೋಗೋ ಅನುಭವ ಆಗಬೇಕಲ್ವಾ? ಸೊ ನಾವು ತಿಳ್ಕೊಂಡಾಗೆಲ್ಲ ಏನೋ ಒಂದು ಇದೆ, ಅದು ಋಷಿಗಳಿಗೆ ಏನಂತ ಋಷಿಗಳಿಗೂ ಗೊತ್ತಿಲ್ಲ. ಅವ್ರು ಹೇಳ್ತಾರೆ ಯಾವುದಕ್ಕೂ ವರ್ಣಿಸ್ಲಿಕ್ಕೆ ಆಗೋದಿಲ್ಲ ನಿನಗೆ. ನಾನು ಹೇಗೆ ಅವರು ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾಸ, ಎಲ್ಲಿ ಶಬ್ದ ಬಿಡಿ ಮನಸ್ಸು ಕೂಡ ವಾಪಸ್ ಬರ್ತದ, ಅದು ಏನಂತ ಗೊತ್ತಿಲ್ಲ. ಸೊ ಅದನ್ನು ಹೇಳ್ತಾರೆ. ಇನ್ನೊಂದು ಉಪನಿಷತ್ತಲ್ಲಿ ಬರ್ತದೆ ಏನಂತ ಹೇಳಿದರೆ, ಯನ್ಮನಸ ನಾಮನುತೆ ಏನಾಹುರ್ ಮನೋಮತಂ ತದೇವ ಬ್ರಹ್ಮತ್ವಂ ವಿದ್ಧಿ ನೇದಂ ಯದಿದಂ ಉಪಾಸತೆ. ನೀನು ಯಾವುದನ್ನು ಉಪಾಸನೆ ಮಾಡ್ತಿದ್ದೀಯ, ಪೂಜೆ ಮಾಡ್ತಿದ್ದೆ, ಇದಲ್ಲ. ಯನ್ಮನಸ ನಾಮನುತೆ ಏನಾಹುರ್ ಮನೋಮತಂ, ಎಲ್ಲಿ ಮನಸ್ಸು ಕೂಡ ಮುಟ್ಲಿಕ್ಕೆ ಸಾಧ್ಯ ಅಲ್ವಾ, ಎಲ್ಲಿ ಮನಸ್ಸು ಕೂಡ ಅದರೊಳಗೆ ಇದೆಯಾ, ಹೊರಗೆ ಇದ್ರೆ ಅಲ್ವಾ ಅದು ನೋಡೋದು, ಅದು ಬ್ರಹ್ಮ. ನೇದಂ ಯದಿದಂ ಉಪಾಸತೆ, ನೀನು ಯಾವುದನ್ನು ತಿಳ್ಕೊಂಡಿದ್ದೀಯ ಅದಲ್ಲ. ಸೊ ನಾನು ಅದನ್ನೇ ಹೇಳಿದ್ದು, ನೀವು ಪೂಜೆ ಮಾಡೋದು ಕೂಡ ತಪ್ಪಾಗಿರ್ಬೋದು, ಅಥವಾ ನೀವು ಒಳ್ಳೆಯವರಾಗಲಿಕ್ಕೆ ಹೋಗಿ ಇಂಥದ್ದನ್ನೆಲ್ಲ ಒಳಗೆ ಇಟ್ಕೊಂಡು ನಿಮ್ಮ ಬಾಡಿಯನ್ನು ನಮಗೆ ಕೈಯನ್ನು ಅಲ್ಲಾಡಿಸಿದರೆ ಗೊತ್ತಾಗ್ತದೆ ಎಷ್ಟು ದೊಡ್ಡ ದೊಡ್ಡ ಆಧ್ಯಾತ್ಮಿಕ ವ್ಯಕ್ತಿಗಳಂತೆ. ಒಂದು ಕೈ ಮುಟ್ಟುವಾಗ ಗೊತ್ತಾಗ್ತದೆ ಅವರದ್ದು ಎಷ್ಟು ಗಂಟು ಹಾಕ್ಕೊಂಡಿದ್ದಾರೆ ಒಳಗೆ ಅಂತ. ಸೊ ಬಟ್ ಅವ್ರದ್ದು ಅವರ ವೇಷ ನೋಡಿ ಆಧ್ಯಾತ್ಮಿಕ ವ್ಯಕ್ತಿಗಳಂತ. ಮತ್ತು ಯಾರಾದರೂ ಖುಷಿಯಲ್ಲಿದ್ದರೆ ಅವ ಆಧ್ಯಾತ್ಮಿಕ ವ್ಯಕ್ತಿ. ಆಧ್ಯಾತ್ಮಿಕ ವ್ಯಕ್ತಿ ಅಂದರೆ ಟೆನ್ಷನ್ನಲ್ಲಿರಬೇಕು. ಸೊ ಇಂಥದ್ದೆಲ್ಲ ಮಾಡಿದರೆ ಅಲ್ಲಿ ನಮಗೆ ಗೊತ್ತಿಲ್ಲಲ್ಲ, ಅದಕ್ಕೆ ಪಾಪ ತಪ್ಪಿರೋದು ಶಿಕ್ಷೆ ಇರ್ಬೋದು. ಇಲ್ಲಿ ಇದಕ್ಕೆಲ್ಲ ಇರಲಿಕ್ಕಿಲ್ಲ. ಯಾಕೆಂದರೆ ಇದೆಲ್ಲ ನಾವು ಮಾಡ್ಕೊಂಡದ್ದು. ಊರ್ವಶಿ ಹೇಳ್ತಾಳೆ ಇದೆಲ್ಲ ನೀವು ಮಾಡ್ಕೊಂಡದ್ದು, ನಮ್ಮದು ಕಾನೂನಲ್ಲ. ಸೊ ಇಂಥದ್ದೆಲ್ಲ ವಿಷಯಗಳು ಸಿಂಪಲ್ ಕನೆಕ್ಷನ್, ಏನಿಲ್ಲ. ಭಗವಂತ ಅದು ಇದು ಬೇರೆ ಏನು ಎನಿಸಬೇಡಿ, ಎಲ್ಲ ಇದೆ, ಏನಿದೆ ಅದು ಇದೆ ಅಷ್ಟೇ. ಅಲ್ಲ ಅಷ್ಟೇ, ಬಾಡಿ ಒಳಗೆ ಹೊರಗೆ ಏನಿದೆ ಅದು ಇದೆ. ಈಗ ನೀವು ನೋಡಿ 2 ಗಂಟೆ ರಾತ್ರಿ ನೀವು ನಾಯಿಯನ್ನು ಓಡಿಸ್ತೀರಿ ದೊಡ್ಡ ಜನ ಅಂತೇಳಿ. ಆ ನಾಯಿ ರಾತ್ರಿ 2 ಗಂಟೆಗೆ ಹೋಗುವಾಗ ಸ್ಮಶಾನದ ಹತ್ರ ಅದು ಎಷ್ಟು ಬಿಂದಾಸ್ ಹೋಗ್ತಾ ಇರ್ತದೆ. ನಾವು ಆದರೆ ಆಚೆ ನೋಡಿ ಈಚೆ. ಹಾಗಾದರೆ ಯಾರು ಈಗ ದೊಡ್ಡವರು? ಯಾಕೆಂತೇಳಿದ್ರೆ ಅದಕ್ಕೆ ಏನಿಲ್ಲ, ಅದು ಏನು ಕಾಣ್ತು ಅಂತ ಇಲ್ಲಿ ಒಂದು ಹುಲಿ ಬಂತ ಓಡ್ತದೆ, ಬಂದರೆ ಕಣ್ಣಿಗೆ ಗಂಡು ಅದು ಆಲೋಚನೆ ಮಾಡೋದಿಲ್ಲ. ಇಲ್ಲಿ ಶಾಂತಪ್ಪ ಸತ್ತಿದಾನ, ಇಲ್ಲಿ ಫಕೀರಪ್ಪ ಸತ್ತಿದಾನ, ಅವನ ದೆವ್ವ ಬರ್ತದ. ನಾವು ಮಾಡ್ಕೊಂಡಿದ್ದೇವೆ, ನಾಟಕ ಮಾಡ್ಕೊಂಡಿದ್ದೇವೆ ಎಲ್ಲ. ಅದೇ ಹೇಳುದಲ್ವಾ, ಇಲಿ ಬೆಕ್ಕಿಗೆ ಎದುರದಂತೆ, ಬೆಕ್ಕು ನಾಯಿಗೆ ಎದುರದಂತೆ, ನಾಯಿ ಯಜಮಾನನಿಗೆ ಎದುರದಂತೆ, ಯಜಮಾನ ಹೆಂಡತಿಗೆ ಎದುರದಂತೆ, ಹೆಂಡತಿ ಇಲಿಗೆ ಎದುರದಂತೆ. ಸರ್ಕಲ್. ಸೊ ಈ ಭಯ, ಆಹಾರ, ನಿದ್ರೆ, ಭಯ, ಮೈಥುನ, ಈ 4 ಎಲ್ಲ ಪ್ರಾಣಿಗಳಿರೋದು. ಇದು ಕೂಡ ನಮ್ಮ ರೆಪ್ಟೀರಿಯಲ್ ಬ್ರೈನಲ್ಲಿ ಇರೋದು ಅದೇ. ಸೊ ಅದನ್ನು ಮೈಂಡ್ ಪರ್ಸೆಪ್ಷನ್ ಮಾಡ್ತದೆ. ನಾವು ಹಾಗೆ ತಿಳ್ಕೊಂಡು ಏನೇನೆಲ್ಲ ಕಲ್ಪನೆ ಮಾಡಿಕೊಂಡು ಧರ್ಮ, ದೇವರು, ಅದು ಇದು ಎಲ್ಲ ಇದೆ. ಬಟ್ ಆ ಫೀಲ್ ಉಂಟಲ್ವಾ, ನೀವು ಎಲ್ಲವನ್ನು ಯಾವಾಗ ಬಿಟ್ಟಾಗ ಇದೆಲ್ಲ ಏನು ಅದೇ ಇದನ್ನು ಹೇಳಿದಾಗ ಹೇಳಿದ್ದು ಅಲ್ಲಮ್ಮ ಪ್ರಭು ಬಸವಣ್ಣನವರು ಬರ್ತಾರೆ. ನಾನಾಗ ಬಸವಣ್ಣನ ಹೇಳಿದಾಗ ಕೇಳಿದೆ ನಾನು. ಬಸವಣ್ಣನವರು ಹೇಳಿದ್ದೌದು, ಸಾಮಾಜಿಕ ಸುಧಾರಕರವರದ್ದು ಎಲ್ಲ ಮಾಡಿದ್ದೌದು. ಬಟ್ ಅದರ ಮೂಲ ವೀರಶೈವ ಪರಂಪರೆ ಮೂಲ ಇರುವುದು ಅಕ್ಕಮಹಾದೇವಿ ಮತ್ತು ಅಲ್ಲಮ್ಮ ಪ್ರಭು ಸಾಧಕರು. ಅವರು ಬಸವಣ್ಣ ಸಾಧಕರಂತ ಹೇಳಲಿಕ್ಕೆ ಆಗೋದಿಲ್ಲ ಅವರನ್ನು. ಅವರು ಅಲ್ಲಿ ಸಂಸ್ಕೃತದಲ್ಲಿ ಇದ್ದದ್ದನ್ನೆಲ್ಲ ಸುಲಭ ಕನ್ನಡದಲ್ಲೆಲ್ಲ ಹೇಳಿದರು. ಬಟ್ ಅಲ್ಲಮ್ಮ ಪ್ರಭು ಎಲ್ಲ ಆ ಲೆವೆಲ್ಗೆ ಮುಟ್ಟಿದವರು. ಅಲ್ಲಮ್ಮ ಪ್ರಭು ಒಂದು ದಿವಸ ಬಸವಣ್ಣ ಅವರನ್ನು ಮೀಟ್ ಆಗಲಿಕ್ಕೆ ಬರ್ತಾರೆ. ಬಂದಾಗ ಅಲ್ಲಮ್ಮ ಪ್ರಭು ಬಾಗಿಲು ತೆಗೆಯೋದಿಲ್ಲ. ಬಾಗಿಲು ತೆಗೆಯದಿರುವಾಗ ತುಂಬ ಹೊತ್ತು ಕಾದು ಮಂತ್ರಿ ಅಲ್ವಾ, ನಂತರ ತುಂಬ ಹೊತ್ತಾದ ನಂತರ ಅಲ್ಲಮ್ಮ ಪ್ರಭು ಬಾಗಿಲು ತೆಗಿತಾರೆ. ಭಸ್ಮ ಇಲ್ಲ, ಲಿಂಗ ಇಲ್ಲ, ಸ್ನಾನ ಮಾಡಲಿಲ್ಲ, ಕೂದಲು ಬಿಟ್ಕೊಂಡು ಬಾಗಿಲು ತೆಗೆದು ಈಗ ನೋಡ್ತಾ ಇದ್ದಾರೆ. ಆಗ
ಬಸವಣ್ಣ ಧಾರ್ಮಿಕರು, ಅವರು ಭಸ್ಮ ಆಗಬೇಕು, ಲಿಂಗ ಕಟ್ಟಬೇಕು, ಧಾರ್ಮಿಕರು ಅವರು. ಇವರಿಗೆ ಏನಾಗಿದೆ ಅಂತ ತಿಳ್ಕೊಳ್ತಾರೆ, ಕೇಳ್ತಾರೆ ಏನಾಯಿತು ನಿಮಗೆ. ಆಗ ಅಲ್ಲಂಪ್ರಭು ಹೇಳ್ತಾರೆ, ದೇವ ಸತ್ತ, ಬ್ರಹ್ಮ ಹೊತ್ತ, ವಿಷ್ಣು ಕಿಚ್ಚನಿತ್ತ, ಗಂಗೆ ಗೌರಿಯರು ಮುಂಡೆಯರಾದರು, ಅದರ ಆಚೆಗೆ ಗುಹೇಶ್ವರ ಸತ್ತ ಸುದ್ದಿಯ ಸೂತಕದಲ್ಲಿದ್ದೆ. ಎಂಥ ಅದ್ಭುತ ಮಾತು ಇದು. ಭಾರತದಲ್ಲಿ ಮಾತ್ರ ಬರಲಿಕ್ಕೆ ಸಾಧ್ಯ, ಫಾರಿನಲ್ಲಿ ಮಾಡಿದ್ದೆ ಕಲ್ಲೊಡಿಸ್ತಾ ಇರ್ತಾರೆ. ದೇವ ಸತ್ತ ಬ್ರಹ್ಮ ಹೊತ್ತ ಅಂತ ಹೇಳಿದರೆ ಯಾರನ್ನು ನಾನು ದೇವರಂತ ತಿಳ್ಕೊಂಡಿದ್ದೇನೆ ಅದಲ್ಲ, ಅದು ನಾನೇ ಅಂತ ಅನುಭವ ಆದಾಗ ಆ ಮಾತು ಬರುವುದು. ದೇವ ಸತ್ತ, ಸೂರ್ಯಚಂದ್ರರು ಬ್ರಹ್ಮ ಹೊತ್ತ ಅಂತ ಹೇಳಿದರೆ ಬ್ರಹ್ಮ ವಿಷ್ಣು ಎಲ್ಲ ಅವನನ್ನು ಹೊರ್ತಾ ಇದ್ದಾರೆ. ಒಂದು ಸತ್ತವನನ್ನು ಏನು ಮಾಡ್ತಾರೆ ಆ ರೀತಿ. ಸೂರ್ಯಚಂದ್ರರು ಕೊಳ್ಳಕ್ಕೆ ಹಾರಿದರು, ರಾತ್ರಿ ಹಗಲು ಇದೆಲ್ಲ ಭೇದ ಹೊರಟೋಯ್ತು ನನಗೆ, ಕೊಳ್ಳಕ್ಕೆ ಹಾರಿದರು. ಸರಸ್ವತಿ ಓಲೆ ಕಳೆದುಕೊಂಡಳು ಅಂತ ಹೇಳಿದರೆ ಏನೆಲ್ಲ ಜ್ಞಾನ ಇಷ್ಟವರೆಗೆ ಬಂದಿತ್ತು ನನಗೆ, ಏನೆಲ್ಲ ತಿಳ್ಕೊಂಡಿದ್ದೇನೆ, ಇದಕ್ಕೆಲ್ಲ ವ್ಯಾಲ್ಯೂ ಇಲ್ಲ, ಓಲೆ ಕಳೆದುಕೊಂಡಳು. ಗೌರಿ ಮುಂಡೆ ಆದಳು ಅಂತ ಹೇಳಿದರೆ ಈ ಶಕ್ತಿ ಏನೆಲ್ಲ ಇತ್ತು ನನ್ನ ಹತ್ರ, ಸಾಧನೆ ಸಿದ್ಧಿ ಇದೆಲ್ಲ ಹೊರಟೋಯ್ತು. ಅರ್ಥ ಆಯ್ತಲ್ವ. ಅದರ ಆಚೆಗೆ ಗುಹೇಶ್ವರ ಸತ್ತ ಸುದ್ದಿಯ ಸೂತಕದಲ್ಲಿದ್ದೆ. ಗುಹೇಶ್ವರ ಅಂತ ಹೇಳಿದವರು ಗುಹೇಶ್ವರ ಕೂಡ ಇಲ್ಲ, ಸತ್ತಿದ್ದಾನೆ ಅಂತ ಗೊತ್ತಾಯ್ತಲ್ವಾ. ಆ ಸೂತಕದಲ್ಲಿ ಹೀಗೆ ಬರ್ತಾ ಇದ್ದೇನೆ ಭಸ್ಮ ಕೂಡ ಆಗದೆ ಅಂತ ಹೇಳಿದರೆ ಅದು ಕೊನೆಯ ಸ್ಥಿತಿಯಲ್ಲಿ ಅರ್ಥ ಆಗುವ ಸ್ಥಿತಿ ಅದು. ಬಟ್ ನಮಗೆ ಅರ್ಥ ಆಗೋದಿಲ್ಲ ಅದು. ಇದನ್ನೇ ಪರಮಹಂಸರಿಗೆ ತೋತಾಪುರಿ ಹೇಳಿದ್ದು. ಪರಮಹಂಸರಿಗೆ ಕಣ್ಣು ಮುಚ್ಚಿದ ಕೂಡಲೇ ತಾಯಿ ಎದುರು, ಹೀಗೆ ಎದುರು ಅಂತ ಹೇಳಿದ್ರೆ ಈಗ ನಿಮ್ಮ ಹತ್ರ ಹೇಗೆ ಮಾತಾಡ್ತಿದ್ದೇನೆ ನಾನು, ಅದೇ ರೀತಿ ನಮಗೆ ಒಂದು ಕಣ್ಣು ಮುಚ್ಚಿ ಒಂದು ಜ್ಞಾನ ಏಕಾಗ್ರತೆ ಮಾಡಲಿಕ್ಕೆ ಆಗೋದಿಲ್ಲ. ಪರಮಹಂಸರಿಗೆ ಅದಲ್ಲ, ಅವರಿಗೆ ಕಣ್ಣು ಮುಚ್ಚಿದ್ರೆ ಆಕೆ ಬಿಟ್ಟು ಬೇರೆ ಕಾಣುವುದಿಲ್ಲ ದೇವಿ. ಸೊ ತೋತಾಪುರಿ ಹೇಳ್ತಾನೆ, ನೀನು ಈ ಸ್ಟೇಜ್ ಇನ್ನು ಒಂದು ಸ್ಟೇಜ್ ಇರುವುದು ಮೇಲೆ ಹೋಗ್ಲಿಕ್ಕೆ, ಅದೇ ಏನಿಲ್ಲ ಸ್ಥಿತಿ, ದೇವ ಸತ್ತ, ಏನಿಲ್ಲ, ನೀ ಒಂದು ಸ್ಟೆಪ್ ಇರುವುದು ಹೋಗ್ಲಿಕ್ಕೆ, ನೀನು ಅದು ಮಾಡಬೇಕು. ಇಲ್ಲ ನನಗೆ ಇಷ್ಟೇ ಸಾಕು, ನನಗೆ ಇದು ಜನ್ಮಾಂತರದಿಂದ ಈ ಸ್ಟೇಜಿಗೆ ಬರುವುದು, ನೀನು ಇದಕ್ಕಿಂತ ಒಂದು ಸ್ಟೇಜ್ ಹೋದರೆ ನಿನ್ನದು ಫೈನಲ್ ಅದು. ಬಟ್ ನನಗೆ ಅದು ಮಾಡಲಿಕ್ಕೆ ಆಗೋದಿಲ್ಲ, ನಾನು ದೇವಿ ಹತ್ರ ಕೇಳ್ತೇನೆ ಅಂತ ಹೇಳ್ತಾರೆ. ಆಗ ದೇವಿ ಹತ್ರ ಕೇಳುವಾಗ ದೇವಿ ಹೇಳ್ತಾಳೆ, ನಾನೇ ಕರೆಸಿದ್ದು ತೋತಾಪುರಿಯನ್ನು. ನೋಡಿ ನೀವೊಂದು ಅರ್ಥ ಮಾಡ್ಕೊಳ್ಳಿ, ಯಾವ ದೇವರನ್ನು ಇಲ್ಲ ಅಂತ ಹೇಳ್ತಾರೆ ನೆಕ್ಸ್ಟ್ ಸ್ಟೇಜಲ್ಲಿ, ಅದನ್ನು ಹೇಳಿಸ್ಲಿಕ್ಕೆ ದೇವಿಯೇ ಕರೆದದ್ದು ಅಂತ ಹೇಳಿದರೆ ದೇವಿಗೆ ಬೇಕಾದದ್ದು ಅದೇ. ನೀವು ರೂಪದಲ್ಲಿ ತಗೊಳ್ಳೋದು, ರೂಪದಲ್ಲಿ ಜಸ್ಟ್ ಒಂದು ತಗೊಳ್ಳಿ ಅಷ್ಟೇ, ಅರ್ಥ ಆಯ್ತಾ. ಬಟ್ ಅದೇ ಇದು ಅಂತ ಹೇಳಲಿಕ್ಕೆ ಹೋಗಬೇಡಿ. ದೇವಿಯೇ ಕರೆಸಿದ್ದು ತೋತಾಪುರಿಯನ್ನು ಈ ವಿಷಯವನ್ನು ಹೇಳಲಿಕ್ಕೆ ರಾಮಕೃಷ್ಣರಿಗೆ. ಸೊ ರಾಮಕೃಷ್ಣರು ಕೂತಾಗ ರಾಮಕೃಷ್ಣರಿಗೆ ತೋತಾಪುರಿ ಹೇಳ್ತಾನೆ, ನೀನು ನಿರ್ಗುಣ ನಿರಾಕಾರ ಪೂರ ಬ್ರಹ್ಮಾಂಡವನ್ನು ಆವರಿಸಿದಂಥ ಆ ಅಪಾರ ಶಕ್ತಿಯನ್ನು, ಯಾವುದೇ ರೂಪ ಗುಣ ಇಲ್ಲದ ನಿರ್ಗುಣ ನಿರಾಕಾರ ಶಕ್ತಿಯನ್ನು ಧ್ಯಾನಿಸು. ಆಗುವುದಿಲ್ಲ ಇವರಿಗೆ. ಕಣ್ಣು ಮುಚ್ಚಿದ ಕೂಡಲೇ ತಾಯಿ ಬರ್ತಾಳೆ. ನಮ್ಮ ಸಮಸ್ಯೆ ತಾಯಿ ಬರುವುದಿಲ್ಲ, ಅವರ ಸಮಸ್ಯೆ ತಾಯಿ ಬರುವುದು. ಏನು ಮಾಡಲಿ ಅನ್ನೋ. ಆಗ ತೋತಾಪುರಿ ಹೇಳ್ತಾನೆ, ಕತ್ತಿ ತೆಗೆದು ಕಡಿ ಅವಳಿಗೆ. ಕಾಳಿಗೆ ಕತ್ತಿಯಲ್ಲಿ ಕಡಿಯುವುದು ಹೌದಾ? ಇದನ್ನೇ ಹೇಳುವುದು. ನೀವು ಒಂದು ಮಂತ್ರ ಸಿದ್ಧಿ ಮಾಡಿದರೆ, ನಾನೊಂದು ಮಂತ್ರ ಸಿದ್ಧಿ ಮಾಡಿದರೆ, ಮತ್ತೊಬ್ಬರು ಮಂತ್ರ ಸಿದ್ಧಿ ಮಾಡಿದರೆ, ಸೇಮ್ ಮಂತ್ರವನ್ನು ಸಿದ್ಧಿ ಮಾಡಿದರೆ, ನಿಮ್ಮ ಕಾಳಿ ಬೇರೆ, ನನ್ನ ಕಾಳಿ ಬೇರೆ, ಅವರ ಕಾಳಿ ಬೇರೆ ಅಂತ ಹೇಳಿದ್ದು ಇದೆಲ್ಲ ತತ್ವಗಳು. ಆ ಕಾಳಿಯ ವೈಬ್ರೇಷನ್ ನಾನು ಎಷ್ಟು ಜಾಸ್ತಿ ಮಾಡಿದ್ದೇನೆ, ನಿಮ್ಮ ಕಾಳಿಯನ್ನು ನೀವು ಪ್ರಯೋಗ ಮಾಡಿದಾಗ, ಎಕ್ಸ್ಪೆರಿಮೆಂಟ್ ಮಾಡಿದಾಗ ನನ್ನ ಮೇಲೆ ನಾನು ಹಿಡಿಬೋದು ಅದನ್ನು. ಅಲ್ಲಿಗೆ ಕಾಳಿಯನ್ನು ಹಿಡಿಲಿಕ್ಕೆ ಆಗೋದಿಲ್ಲ, ನಿಮ್ಮ ಕಾಳಿ ಹೊರಟೋಯ್ತು. ಇದೆಲ್ಲ ಎನರ್ಜಿ ಲೆವೆಲ್ನ ಸ್ಟೋರಿ. ಬಟ್ ನಾವು ಅದನ್ನೆಲ್ಲ ಲಿಟ್ರಲಿ ತಗೊಂಡಿದ್ದೇವೆ. ಸೊ ಇವರು ಹೇಳ್ತಾರೆ, ಕತ್ತಿಯಿಂದ ಕಡಿಲಿಕ್ಕೆ ಹೇಳ್ತಾರೆ ಕಾಳಿಗೆ. ಆಗ ರಾಮಕೃಷ್ಣರು ಹೇಳ್ತಾರೆ, ಕತ್ತಿಯನ್ನು ಎಲ್ಲಿಂದ ತರಲಿ? ಆಗ ತೋತಾಪುರಿ ಹೇಳ್ತಾನೆ, ಎಲ್ಲಿಂದ ಕಾಳಿಯನ್ನು ತಂದಿದೆ ಅಲ್ಲಿಂದ ಕತ್ತಿ ಅಂತ. ರಾಮಕೃಷ್ಣರ ಮನಸ್ಸಲ್ಲಿ ಕತ್ತಿಯನ್ನು ಸೃಷ್ಟಿ ಮಾಡಿದಾಗ ಕಡಿದ್ದಾರೆ, ಅಲ್ಲಿಗೆ ಹೊರಟೋಯ್ತು. ರಾಮಕೃಷ್ಣರಿಗೆ ಆ ಅನುಭವ ಆಯಿತು, ಫೈನಲ್ ಸ್ಟೇಜ್ ಅಂತ ಹೇಳಿದರೆ. ಇದೆಲ್ಲ ಏನಂತ ಹೇಳಿದರೆ ಅರ್ಥ ಮಾಡ್ಕೊಳ್ಬೇಕು ಅಷ್ಟೇ. ಅದು ಸುಲಭದಲ್ಲಿ ಅರ್ಥ ಆಗೋ ವಿಷಯ ಅಲ್ಲ. ಬಟ್ ಅರ್ಥ ಮಾಡಿಕೊಂಡ್ರೆ ಇಷ್ಟೇ. ಇಲ್ಲ ನಿಮಗೆ ಅದನ್ನು ಬಿಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದರೆ ಆ ತಾಯಿಯ ಅಬಂಡೆನ್ಸ್ ರೂಪವನ್ನು ತಗೊಳ್ಳಿ. ಆ ಶ್ರೀಮಾತ, ಶ್ರೀ ಮಹಾರಾಜ್ಞಿ, ಶ್ರೀಮ ಸಿಂಹಾಸನೇಶ್ವರಿ, ಆ ಸೌಂದರ್ಯದ ರೂಪ, ಈ ಅದ್ಭುತ ಸೌಂದರ್ಯದ ವರ್ಣನೆ ಬರ್ತದೆ ಸೌಂದರ್ಯ ಲಹರಿಯಲ್ಲಿ. ಅದೆಲ್ಲ ಮಾಡಿದಾಗ ಮೈಂಡ್ ತಗೊಳ್ತದೆ.